ಎಲ್ಲರಿಗೂ ನಮಸ್ಕಾರ. ಸಂಗೀತ ಬಿಜಾಪುರ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಪ್ಲೀಸ್ ನನ್ನ ವಿಡಿಯೋ ಲೈಕ್ ಮಾಡಿರಿ. ಇವತ್ತು ನಾನು ಮುಕ್ನಿ ಬೇಳೆ ಪಲ್ಯ ಮಾಡತ್ತೀನಿ ನೋಡಿರಿ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ರೀ. ಮುಕ್ನಿ ಬೇಳೆ ಅರ್ಧ ಗಂಟೆ ಮುಂಚೆನೇ ನಾವು ನೆನಾಕೊಂಡೀನಿ ರೀ. ಒಂದಿಷ್ಟು ಮುಕ್ನಿ ಬೇಳೆ ನೆನಾಕೊಂಡು ಇಟ್ಕೊಂಡೀನಿ. ಈಗ ಟಮಾಟೊ ಮುಕ್ನಿ ಬೇಳೆ ಹುರ್ಕೊಳಕತ್ತೀನಿ ನೋಡ್ರಿ. ಈ ಥರ ಹುರ್ಕೋಬೇಕು ಟಮಾಟೊ ಮುಕ್ನಿ ಬೇಳೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕ್ಕೊಂಡು ಈಗ ಸ್ವಲ್ಪ ಖಾರ ಹಾಕ್ಕೊಂಡೋಣ್ರಿ. ಖಾರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೀನಿ ರೀ. ನೀರು ಹಾಕ್ಕೊಂಡು ಮ್ಯಾಗೆ ಮುಚ್ಚಿ ಕುದಿಸ್ಕೊಳ್ಳೋಣ್ರಿ. ಚೆನ್ನಾಗತ್ತೈತಿ ರೀ ಪಲ್ಯ. ಈಗ ಚಪಾತಿ ರೊಟ್ಟಿ ಅನ್ನದ ಜೊತೆನೂ ತಿನ್ಬೋದು ರೀ. ನಾನು ಈ ಥರ ಪಲ್ಯ ಮಾಡ್ಕೊಂಡೀನಿ ನೋಡ್ರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ. ಈಗ ಪಲ್ಯ ಆಗೈತೆ ನೋಡಿರಿ. ನಾನು ಚಪಾತಿ ಜೊತೆ ಮತ್ತು ಅನ್ನದ ಜೊತೆ ಹೆಚ್ಕೊಂಡೀನಿ. ಚೆನ್ನಾಗತ್ತೈತೆ ರೀ. ಈಗ ಎಲ್ಲರೇ ಊರಿಗೆ ಹೊಂಟಿರಂದ್ರೆ ಈ ಥರ ಬೇಳೆ ಪಲ್ಯ ಮಾಡ್ಕೊಂಡು ಹೋಗ್ರಿ, ಚೆನ್ನಾಗೂ ಇರ್ತೈತಿ. ಉತ್ತರ ಕರ್ನಾಟಕ ಕಡೆ ಇಂಥ ಬೇಳೆ ಪಲ್ಯ ಭಾಳ ಇಷ್ಟಪಡ್ತಾರೆ. ಮೊಸರು ಮತ್ತು ಈ ಬೇಳೆ ಪಲ್ಯ ಹಚ್ಕೊಂಡು ತಿಂದ್ರೆ ಮಸ್ತ್ ಹತ್ತೈತೆ ರೀ, ಚೆನ್ನಾಗತ್ತೈತೆ ರೀ. ಅದಕ್ಕೆ ಈ ವಿಡಿಯೋ ನಿಮಗೆ ಬೇಳೆ ಪಲ್ಯ ಮುಕ್ನಿ ಬೇಳೆ ಪಲ್ಯ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ. ನಿಮ್ಮ ಒಂದೊಂದು ಲೈಕ್ ನನಗೆ ಭಾಳ ಮುಖ್ಯ ಆಗ್ತಾವೆ ರೀ. ಪ್ಲೀಸ್ ನಾನು ಈಗ ಒಂದು 2 ದಿನ ಆಯ್ತು ರೀ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು. ಪ್ಲೀಸ್ ಸಪೋರ್ಟ್ ಮೀ.